ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ನಾನು ನಿಮ್ಮ ಟೀಚರ್ ನಾಗಾಭರಣ. ಸೊ ಎಷ್ಟೊಂದು ಜನ ಈಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಕ್ ಶುರು ಮಾಡಿಬಿಟ್ಟಿದ್ದೀರಾ ಟಾಪ್ ಕಾಲೇಜಸ್ನೆಲ್ಲ. ನಿಮಗೆ ನಿಮಗೆ ನೀವು ನೋಡೋಂಥ ಟಾಪ್ ಕಾಲೇಜಸ್ ಎಲ್ಲ ಹೆಂಗಿರುತ್ತೆ ಅಂದರೆ 10,000 ಒಳಗಡೆ ಕಟ್ ಆಫ್ ಆಗೋಂಥರದ್ದೇ ಕಾಲೇಜ್ ಎಲ್ಲರೂ ನೋಡ್ತಾ ಇರ್ತೀರಾ. ಅದರದೆಂದು ಹಾಗಾದ್ರೆ ಯಾವುದು ಕಾಲೇಜೇ ಇಲ್ವಾ, ಚೆನ್ನಾಗೇ ಇಲ್ವಾ ಕರ್ನಾಟಕದಲ್ಲಿ? ತುಂಬ ಕಾಲೇಜ್ಗಳಿದೆ, ನಿಮಗೆ ಇನ್ಫಾರ್ಮೇಶನ್ ಕಡಿಮೆ ಇದೆ ಅಷ್ಟೇ. ಇವತ್ತು ಆ ಥರದ್ದೇ ಒಂದು ಕಾಲೇಜ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇದು ಸಖತ್ತಾಗಿದೆ ಕಾಲೇಜು. ಸೊ ನಿಮಗೆ ಇವತ್ತಿಂದ ನಾನು ಕ್ಯಾಂಪಸ್ದು ಒಂದಿಷ್ಟು ಫೋಟೋಸ್ನು ತೋರಿಸ್ತೀನಿ, ಆಯ್ತಾ? ಸೊ ಈ ಕಾಲೇಜಿನ ಕೋಡು E071, ಆಯ್ತಾ? ನೆನ್ಪಿಟ್ಕೊಳ್ಳಿ, ಕಾಲೇಜ್ ಕೋಡ್ ಕ್ಲೀನ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಏನೇನು ಡಿಸ್ಕಸ್ ಮಾಡೋಣ ಅಂದ್ರೆ, ಇದರಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಥ್ರೂ KCET. ಸೊ ನಿನ್ನೆ ವಿಡಿಯೋ ಮಾಡಿದ್ರಾಗ ಮತ್ತೆ ಕಮೆಂಟ್ ಬಂದಿತ್ತು, ಸರ್ ನೀವು ನಂಬರ್ ಆಫ್ ಸೀಟ್ಸ್ ತೋರಿಸ್ತಿರಲ್ಲ ಅದು ತಪ್ಪಿದೆ ಡೇಟಾ ಅಂತ. ಇಲ್ಲ, ನಾನು CET ಥ್ರೂ ಅಲಾಟ್ ಆಗೋ ಸೀಟ್ನ ಮಾತ್ರ ಡಿಸ್ಕಸ್ ಮಾಡ್ತೀನಿ. ಇದ್ರ ಜೊತೆಗೆ ಕಾಮೆಟ್ಗೆ ಸೀಟ್ಸು ಪ್ಲಸ್ ಮ್ಯಾನೇಜ್ಮೆಂಟ್ ಸೀಟ್ಸ್ನ ಆ್ಯಡ್ ಮಾಡಿದ್ರೆ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕಾಣಿಸುತ್ತಲ್ಲ ಸೀಟು, ಅಷ್ಟು ನಂಬರ್ ಆಫ್ ಸೀಟ್ಸ್ ಇರುತ್ತೆ. ಸೊ ನಮ್ಮ ವ್ಯೂ ಪಾಯಿಂಟ್ ನಾವು CET ಥ್ರೂ ಸೀಟ್ ತಗೊಳ್ಳೋದಲ್ವಾ, ಹಾಗಾಗಿ CET ಮಾತ್ರ ಡಿಸ್ಕಸ್ ಮಾಡ್ತೀವಿ. ಸೊ ಈ ಕಾಲೇಜಲ್ಲಿ ಎಷ್ಟು ನಂಬರ್ ಆಫ್ ಬ್ರಾಂಚಸ್ ಇದೆ, ಸೊ ಎಷ್ಟು ಸೀಟ್ಸ್ ಇದೆ, ಸೊ ಅದಾದ್ಮೇಲೆ ಲಾಸ್ಟ್ ಇಯರ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟು ಆಗಿತ್ತು, ಅದಾದ್ಮೇಲೆ ಬ್ರಾಂಚ್ ವೈಸ್ ಕಟ್ ಆಫ್ ರೇಂಜ್ ಏನಿತ್ತು ಲಾಸ್ಟ್ ಇಯರ್, ಅದಾದ್ಮೇಲೆ ಕ್ಯಾಟಗರಿ ವೈಸ್ ಕಟ್ ಆಫ್ ನ ಕಂಪ್ಲೀಟ್ ಡೀಟೇಲ್ ಆಗಿ. ಸೊ ಇದು ರೌಂಡ್ 1 ಅಫಿಷಿಯಲ್ ಡೇಟಾ ಆಫ್ ಲಾಸ್ಟ್ ಇಯರ್, ದಟ್ ಇಸ್ 2024 CET ರೌಂಡ್ 1 ಅಫಿಷಿಯಲ್ ಡೇಟಾನ ಡಿಸ್ಕಸ್ ಮಾಡ್ತೀವಿ, ಆಯ್ತಾ? ನಿಮ್ಮಲ್ಲಿ ಯಾರಿಗಾದ್ರೂ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಿದ್ರೆ, ನಿಮ್ದು ಯಾವುದೇ ರ್ಯಾಂಕ್ ಬಂದಿರಲಿ, ಆ ರ್ಯಾಂಕ್ಗೆ ನಿಮ್ಗೊಂದಿಷ್ಟು ಬ್ರಾಂಚಸ್ ಬೇಕು ಅಂತ ಆಸೆ ಇರುತ್ತೆ. ಆ ಬ್ರಾಂಚ್ ಸಿಗುತ್ತೋ ಇಲ್ವೋ, ಸಿಕ್ಕಿದ್ರೆ ಯಾವ ಕಾಲೇಜಲ್ಲಿ ಸಿಗುತ್ತೆ, ನಾವು ಯಾವ ಥರ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಮಗೆ ಬೆಟರು. ಸೊ ಇದೆಲ್ಲ ಗೈಡೆನ್ಸು ನಾವು ನಮ್ಮ ದ್ರೋಣ ಬ್ಯಾಚಲ್ಲಿ ಕೊಡ್ತೀವಿ. ದಿಸ್ ಇಸ್ ಮೈ ಫೋನ್ ನಂಬರ್, ಕಾಂಟ್ಯಾಕ್ಟ್ ಮಾಡ್ಬೋದು. ಲಿಮಿಟೆಡ್ ಸೀಟ್ಸ್ ಅವೈಲಬಲ್ ಇರೋದು, ಆಯ್ತಾ? ಸೊ ಈಗ ಆಲ್ರೆಡಿ ತುಂಬ ಜನ ಎನ್ರೋಲ್ ಆಗಿಬಿಟ್ಟಿದ್ದಾರೆ. ಸೊ ನಾವು ಲಿಮಿಟೆಡ್ ಸ್ಟೂಡೆಂಟ್ಸ್ಗೆ ಮಾತ್ರ ಎನ್ರೋಲ್ಮೆಂಟ್ ತೊಗೊಳಕ್ಕಾಗೋದು. ಸೊ ಇಫ್ ಯು ಕ್ಯಾನ್ ಅಫೋರ್ಡ್ ದಿಸ್, ಕೈಂಡ್ಲಿ ಜಾಯಿನ್, ಆಯ್ತಾ? ಸೊ ಕ್ಯಾಂಪಸ್ ಓವರ್ವ್ಯೂ. ಸೊ ಕ್ಯಾಂಪಸ್ ಓವರ್ವ್ಯೂ ನೋಡಿ, ಫೋಟೋಸ್ನ ನೋಡಿ. ಸೊ ಇದರಲ್ಲಿ ಏನು ಈ ಫೋಟೋಸ್ನ ತೋರಿಸ್ಬಿಟ್ಟು ಇದ್ರ ಬಗ್ಗೆ ಕತೆ ಹೊಡಿಯೋಕೆ ಏನೂ ಇರಲ್ಲ. ಕ್ಯಾಂಪಸ್ ತುಂಬಾನೇ ಚೆನ್ನಾಗಿದೆ, ಆಯ್ತಾ? ಸೊ ಅದಾದ ಮೇಲೆ ಎಷ್ಟು ಸೀಟ್ಸ್ ಇದೆ ಹಾಗಾದ್ರೆ? ಸೊ ನೋಡಿ, CET ಇಂದ ಅಲಾಟ್ ಆಗ್ತಾನೆ ಇದರಲ್ಲಿ, ಈ ಕಾಲೇಜಲ್ಲಿ ಪರ್ಟಿಕ್ಯುಲರ್ಲಿ 625 ಸೀಟ್ಸ್ ಇದೆ. ಸೊ ನಂಬರ್ ಆಫ್ ಸೀಟ್ಸ್ ತುಂಬಾನೇ ಜಾಸ್ತಿ ಇದೆ ಕಾಲೇಜಲ್ಲಿ. ಎಷ್ಟು ಕೋರ್ಸ್ ಆಫರ್ ಮಾಡ್ತಾರೆ ಅಂತ ನೋಡೋದಾದ್ರೆ 7 ಕೋರ್ಸಸ್ ಆಫರ್ ಮಾಡ್ತಾರೆ, ಆಯ್ತಾ? ಕ್ಯಾಂಪಸ್ ಪ್ಲೇಸ್ಮೆಂಟ್ ಲಾಸ್ಟ್ ಇಯರ್ದು ನೋಡೋದಾದ್ರೆ ಹೈಯೆಸ್ಟ್ ಪ್ಯಾಕೇಜ್ 33.3 ಲ್ಯಾಕ್ ಪರ್ ಆ್ಯನಮ್ ಆಗಿತ್ತು. ಸೊ ಆವರೇಜ್ ಸ್ಯಾಲ್ರಿ ಪ್ಯಾಕೇಜ್ 5 to 6 ಲ್ಯಾಕ್. ಸೊ ನೀವು ಇದ್ರ ಮಧ್ಯ ಎಷ್ಟೇ ಸ್ಯಾಲ್ರಿ ಪ್ಯಾಕೇಜ್ನ ನೀವು ಪ್ಲೇಸ್ಮೆಂಟ್ ಮಾಡಿಕೊಂಡ್ರು ನೀವು ವಿನ್ ವಿನ್ ಸಿಚುವೇಶನ್ ಅಲ್ಲಿ ಇರ್ತೀರ, ಆಯ್ತಾ? ಸೊ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನೀವು ಯಾರು ಇಷ್ಟು ಪ್ಯಾಕೇಜ್ನ ಮಾಡಬೇಕು ಅಂತ ಅನ್ಕೊತೀರಲ್ಲ, ಇದೇ ಕಾಲೇಜು ಅದೇ ಕಾಲೇಜ್ ಸೇರಬೇಕು ಅಂತಿಲ್ಲ. ನಿಮ್ಮ ಸ್ಕಿಲ್ ಸೆಟ್ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡ್ರೆ ಎಂತ ಬಿಲೋ ಆವರೇಜ್ ಕಾಲೇಜಲ್ಲಿ ಓದಿದ್ರು ಒಳ್ಳೆ ಪ್ಲೇಸ್ಮೆಂಟ್ ಆಗತ್ತೆ. ಮೇ ನಾಟ್, ಸೊ ಪ್ಲೇಸ್ಮೆಂಟ್ ಕಾಲೇಜಲ್ಲೇ ಆಗಬೇಕು ಅಂತ ಇಲ್ಲ, ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಲ್ಲೂ ಒಳ್ಳೆ ಪ್ಯಾಕೇಜ್ಗೆ ಪ್ಲೇಸ್ ಆಗಬಹುದು. ಯು ಶುಡ್ ಪೊಸೆಸ್ ದಟ್ ಕೈಂಡ್ ಆಫ್ ಸ್ಕಿಲ್ಸ್. ಸೊ ನೀವೇನು ಎಜುಕೇಶನ್ ಇದೇ ಕಾಲೇಜಲ್ಲಿ ಓದ್ಬಿಟ್ರೆ ಚೆನ್ನಾಗಿ ಸೆಟ್ಲ್ ಆಗ್ಬಿಡ್ತೀವಿ ಅನ್ನೋದು ತಲೆಯಲ್ಲಿ ಇಟ್ಕೊಂಡಿದ್ರೆ ತೆಗೆದು ಬಿಡಿ, ಆಯ್ತಾ? ನಿಮ್ಮ ಸ್ಕಿಲ್ ಸೆಟ್ನ ಡೆವಲಪ್ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ. ನಾನು 100% ಒಳ್ಳೆ ಪ್ಯಾಕೇಜ್ ತಗೋತೀರಾ ಎಲ್ಲರೂ? ಕಾನ್ಫಿಡೆನ್ಸ್ ಇರಬೇಕು ಫಸ್ಟು ಮಕ್ಕಳಿಗೆ, ಆಯ್ತಾ? ಆ ಕಾನ್ಫಿಡೆನ್ಸ್ನ ಬೆಳೆಸ್ಕೊಳ್ಳಿ. ಈ 4 ವರ್ಷದ ಇಂಜಿನಿಯರಿಂಗ್ ಯಾವ ಕಾಲೇಜಲ್ಲಿ ಮಾಡಿದ್ವಿ ಅಂತ ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಲೈಫಲ್ಲಿ ಜೀವನ ಸಾಗಿಸ್ತೀರಾ ಅನ್ನೋದು ಇಂಪಾರ್ಟೆಂಟ್, ಆಯ್ತಾ? ಸೊ ಹಾಗಾದ್ರೆ ಯಾವ್ಯಾವ ಬ್ರಾಂಚಸ್ ಇದೆ, ಎಷ್ಟು ಸೀಟ್ಸ್ ಇದೆ? ಸೊ CS ನೋಡಿ, CS 238 ಸೀಟ್ಸ್ ಇದೆ. ಇನ್ಫಾರ್ಮೇಶನ್ ಸೈನ್ಸ್ 80 ಸೀಟ್ಸ್ ಇದೆ. CACS ಮೆಷಿನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ 80 ಸೀಟ್ಸ್ ಇದೆ. EC 80 ಸೀಟ್ಸ್ ಇದೆ. EEE 34 ಸೀಟ್ಸ್ ಇದೆ. ಮೆಕ್ಯಾನಿಕಲ್ 76 ಇದೆ. ಸಿವಿಲ್ 37. ಸೊ ಟೋಟಲ್ 625 ಸೀಟ್ಸ್ ಥ್ರೂ KCET. ಇದಕ್ಕಿಂತ ಜಾಸ್ತಿ ಸೀಟ್ಸೇ ಇದೆ, ನಂಗೂ ಗೊತ್ತು, ಆಯ್ತಾ? ಹಾಗಾದ್ರೆ ಈ ಬ್ರಾಂಚಿನ ಕಟ್ ಆಫ್ ಏನು ಲಾಸ್ಟ್ ಇಯರ್? ಸೊ ನೋಡಿ, CS ಕಟ್ ಆಫ್ ಸ್ಟಾರ್ಟ್ ಆಗೋದು 16,185ರಿಂದ. ಸೊ ಹಾಗಾದ್ರೆ ಇಷ್ಟು ಜಾಸ್ತಿಯಿಂದ ಶುರು ಆಗ್ತದೆ. ಈ ಕಾಲೇಜ್ ಚೆನ್ನಾಗಿಲ್ವ ಅಂತ ನೀವು ಕೇಳಂಗೇ ಇಲ್ಲ. ಪ್ಯಾಕೇಜ್ನ ನೋಡಿದೀರ ಅಲ್ವಾ? ಸ್ಯಾಲ್ರಿ ಪ್ಯಾಕೇಜು ತುಂಬಾನೇ ಚೆನ್ನಾಗಿದೆ ಕಾಲೇಜು.
ಆಯ್ತಾ? ಅಂಡ್ ಇಟ್ ವೆಂಟ್ ಆಲ್ ದ ವೇ ಟು 82,902. ಸೊ ಇನ್ಫಾರ್ಮೇಶನ್ ಸೈನ್ಸ್ ನ ನೋಡೋದಾದ್ರೆ 19,847 ಇಂದ ಹಿಡಿದು 87,581 ವರೆಗೂ ಇದೆ. ಸೊ CACS ನೋಡೋದಾದ್ರೆ 19,957 ಇಂದ ಹಿಡಿದು 93,668 ವರೆಗೂ ಇದೆ. ಸೊ EC ನೋಡಿ 22,946 ಇಂದ 98,410 ವರೆಗೂ ಇದೆ. ಟ್ರಿಪಲ್ ಇ ನೋಡೋದಾದ್ರೆ 32,753 ಇಂದ 1,90,045 ವರೆಗೂ ಇದೆ. ಸೊ ಮೆಕ್ಯಾನಿಕಲ್ 68,399 ಇಂದ ಹಿಡಿದು 2,17,895 ವರೆಗೂ ಇದೆ. ಸೊ ಸಿವಿಲ್ ನೋಡೋದಾದ್ರೆ 95,132 ಇಂದ 2,61,660 ವರೆಗೂ ಇದೆ. ಸೊ ಈ ಲೋಯರ್ ಕಟ್ ಆಫ್ ಒಳಗಡೆ ನಿಮ್ಮ ರ್ಯಾಂಕು ಬರ್ತಾ ಇದ್ರೆ ಯು ಕ್ಯಾನ್ ಕನ್ಸಿಡರ್ ದಿಸ್ ಕಾಲೇಜ್. ಆಯ್ತಾ? ಇಷ್ಟು ರ್ಯಾಂಕ್ ರೇಂಜ್ ಒಳಗಡೆ ಎಲ್ಲೇ ಇದ್ರು ಜನರಲ್ ಮೆರಿಟ್ ಅಂಡ್ ಜನರಲ್ ಮೆರಿಟ್ ಈಕ್ವಲೆಂಟ್. ಸೊ ಅಂಡ್ ನಿಮ್ಗೆ ಸ್ವಲ್ಪ ಕ್ಯಾಟಗರಿ ಬೆನಿಫಿಟ್ ಇದ್ರೆ ಯು ಕ್ಯಾನ್ ಆಪ್ಟ್ ಫಾರ್ ದಿಸ್ ಕಾಲೇಜ್ ಫಾರ್ ಶೋರ್. ಹಾಗಾದ್ರೆ ಈಗ ಕ್ಯಾಟಗರಿ ವೈಸ್ ಕಟ್ ಆಫ್ ನೋಡೋಣ. ಸೊ CS ಜನರಲ್ ಮೆರಿಟ್ಗಾಗಿದ್ರೆ 16,165. ಇದಕ್ಕಿಂತ ಒಳಗಡೆ ಇರೋರು ಯಾರು ಬೇಕಾದ್ರೂ ಈ ಕಾಲೇಜಿಗೆ ಸೇರ್ಕೋಬಹುದು ಈ ವರ್ಷನು. ಆಯ್ತಾ? ಸೊ ಅಂಡ್ ಇಟ್ ಗೋಸ್ ಆಲ್ ದ ವೇ ಟು 82,902. ನೋಡಿ, ಆಲ್ಮೋಸ್ಟ್ ಎಲ್ಲಾ ಕ್ಯಾಟಗರಿಲೂ ಸೀಟ್ ಫಿಲ್ ಆಗಿದೆ ಲಾಸ್ಟ್ ಇಯರ್. ಸೊ ಈ ಕಾಲೇಜು ಡಿಮ್ಯಾಂಡ್ ಇದೆ. ಎಲ್ಲಾ ಕೋಟಾದಲ್ಲೂ ಸೀಟ್ ಇದೆ. ಆಯ್ತಾ? ಸೊ ನೋಡಿ 3AGಗೆ ಜನರಲ್. ಸೊ ನೋಡಿ ಈ G ಅಂತ ಹೇಳಿದ್ರೆ ಸೊ ಜನರಲ್ ಕ್ಯಾಟಗರಿ ಅಂತ ಅಂದ್ರೆ 3A ಜನರಲ್. ಇದೇ ತರನೇ 3AK ಅಂತ ಇತ್ತು ಅನ್ಕೊಳ್ಳಿ. ಈ K ಸ್ಟ್ಯಾಂಡ್ಸ್ ಫಾರ್ ಕನ್ನಡ ಮೀಡಿಯಂ ಕೋಟಾ. 3A ಕ್ಯಾಟಗರಿ ಕನ್ನಡ ಮೀಡಿಯಂ ಕೋಟಾ. ಅದೇ ತರ 3AR ಅಂತ ಇದ್ರೆ ಸೊ 3A ಕ್ಯಾಟಗರಿ ರೂರಲ್ ಕೋಟಾ ಅಂತ. ಸೊ ಈ ಲಾಸ್ಟ್ ವರ್ಡ್ ಲಾಸ್ಟ್ ಲೆಟರ್ ಅದನ್ನ ಮೆನ್ಷನ್ ಮಾಡುತ್ತೆ. G ಅಂದ್ರೆ ಜನರಲ್, K ಅಂದ್ರೆ ಕನ್ನಡ ಮೀಡಿಯಂ, R ಅಂದ್ರೆ ರೂರಲ್. ಆಯ್ತಾ? ಸೊ ಎಷ್ಟೊಂದು ಜನಕ್ಕೆ ಇನ್ನೂ ಕನ್ಫ್ಯೂಷನ್ ಇದೆ, ಹಾಗಾಗಿ ಒಂದ್ಸತಿ ಜಸ್ಟಿಫಿಕೇಶನ್ ಕೊಟ್ಟೆ ಅಷ್ಟೆ. ಆಯ್ತಾ? ಸೊ ನೀವು ವಿಡಿಯೋನ ಪಾಸ್ ಮಾಡಿ ನಿಮ್ಮ ರ್ಯಾಂಕ್ ರೇಂಜ್ ಈ ಕ್ಯಾಟಗರಿಗೆ ತಕ್ಕಂತೆ ಇದ್ರೆ ಇದ್ರ ಮೇಲಿರೋ ಕ್ಯಾಟಗರಿನೇ ನೋಡಿ. ಆಯ್ತಾ? ನಾವು ಅದೇ ತರ ರ್ಯಾಂಕ್ ಇನ್ಕ್ರೀಸಿಂಗ್ ಆರ್ಡರ್ಲ್ಲೇ ಸಾರ್ಟ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ. ಸೊ ಯಾಕಂದ್ರೆ ನಿಮ್ಗೆ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿರ್ಬೇಕು. ನಿಮಗೆ ಈ ಒಂದು ಫೋಟೋ ಇದು ಸ್ಕ್ರೀನ್ ಶಾಟ್ ತಗೊಂಡು ನಾನು ನೋಡಿದ್ರು ನನಗೆ ಅರ್ಥ ಆಗ್ಬೇಕು. ಅದಕ್ಕೆ ಇಷ್ಟು ಕ್ಲೀನ್ ಆಗಿ ಮಾಡಿಕೊಟ್ಟಿದ್ದೀವಿ. ಆಯ್ತಾ? ನೆಕ್ಸ್ಟ್ ಇನ್ಫಾರ್ಮೇಶನ್ ಸೈನ್ಸ್ ನ ನೋಡಿ 19,847 ಇಂದ ಹಿಡಿದು 87,581 ತನಕನೂ ಇದೆ. ಸೊ ಇದರಲ್ಲಿ ಸ್ವಲ್ಪ ಕ್ಯಾಟಗರಿ ಕಮ್ಮಿ ಆಗ್ಬಿಟ್ಟಿದಾವೆ, ಯಾಕಂದ್ರೆ ಸೀಟ್ ಬೇಗ ಫಿಲ್ ಆಗಿದೆ. ಆಯ್ತಾ? ಕೆಲವು ಕೋಟಾಗೆ ಕೆಲವು ಬ್ರಾಂಚಸ್ ಅಲ್ಲಿ ಸೀಟ್ ಅವೈಲೇಬಲ್ ಇರೋದಿಲ್ಲ. ಒಂದು ಕಾಲೇಜ್ಗೆ ಒಂದು ಕೋಟಾಗೆ ಇಷ್ಟು ಅಂತ ಇರುತ್ತೆ, ಅದು ದಾಟಿದ್ರೆ ಅಲ್ಲಿ ಅದ್ರಲ್ಲಿ ಸೀಟ್ ಅಲಾಟ್ ಆಗಿರೋದಿಲ್ಲ ಅಷ್ಟೇ. ಸೊ ಹಂಗಾಗಿದ್ರೆ ಯಾರಿಗೂ ಈ ಕ್ಯಾಟಗರಿ ಅವ್ರಿಗೆ ಯಾರಿಗೂ ಸಿಗದೇ ಇಲ್ವಾ ಅಂತ ಅನ್ಕೋಬೇಡಿ, ಸಿಗುತ್ತೆ. ಆಯ್ತಾ? ಲಾಸ್ಟ್ ಇಯರ್ ಫಿಲ್ ಆಗಿಲ್ಲ ಅಷ್ಟೇ. ಸೊ ನೋಡಿ 19,847 ಇಂದ ಹಿಡಿದು 20,000, 20,300, 21,000. ಸೊ ನೋಡಿ GM ರೂರಲ್ ಕೋಟಾ ಇದ್ದವ್ರಿಗೆ ನಿಮ್ಗೆ 2,000 ಬೆನಿಫಿಟ್ ಸಿಗುತ್ತೆ ರ್ಯಾಂಕ್ ಅಲ್ಲಿ. ಆಯ್ತಾ? ಅದೇ ತರನೇ ಪಾಸ್ ಮಾಡ್ಕೊಂಡು ಎಲ್ಲಾ ನಿಮ್ಮ ಕ್ಯಾಟಗರಿಗೆ ಚೆಕ್ ಮಾಡ್ಕೊಂಡು. ಸೊ ನೆಕ್ಸ್ಟ್ CACS ನೋಡಿ ಡಿಮ್ಯಾಂಡ್. ಇನ್ಫಾರ್ಮೇಶನ್ ಸೈನ್ಸ್ CACS ಆಲ್ಮೋಸ್ಟ್ ಅಣ್ಣ ತಮ್ಮ ಇದ್ದಂಗೆ ಇದೆ ನೋಡಿ. ಸೊ ಇಲ್ಲಿ 19,800, ಇಲ್ಲಿ 19,957. ಸೊ 957 ಸ್ಟಾರ್ಟ್ ಆಗಿ ಇಲ್ಲಿ ನೋಡಿ ಇಲ್ಲೊಂದು 6,000 ವ್ಯತ್ಯಾಸ. ಸೊ 6,000 ವ್ಯತ್ಯಾಸ ಇನ್ ದ ಸೆನ್ಸ್ ಒಂದು 5% ವೇರಿಯೇಷನ್ ಅಷ್ಟೇ ರ್ಯಾಂಕ್ ಅಲ್ಲಿ. ಸೊ 87,000 ಇಂದ 6% ಇನ್ಕ್ರಿಮೆಂಟ್, 6 to 8% ಇನ್ಕ್ರಿಮೆಂಟ್ ಅಲ್ಲಿ 93,000 ಆಗೋಗುತ್ತೆ. ಸೊ ನೋಡಿ ಕಟ್ ಆಫ್ ಏನು ಜಾಸ್ತಿ ಏನು ಡಿಫರೆನ್ಸ್ ಇರಲ್ಲ ಇದು ಎರಡು ಬ್ರಾಂಚ್ ಅಲ್ಲಿ. ಆಯ್ತಾ? ಸೊ ನೆಕ್ಸ್ಟ್ EC ನೋಡೋದಾದ್ರೆ 22,946 ಇಂದ ಹಿಡಿದು 98,000 ವರೆಗೂ ಇದೆ. ಸೊ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಕ್ಯಾಟಗರಿಗೆ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ಸೊ ಅದಾದ್ಮೇಲೆ ಸೊ ಇದರಲ್ಲಿ SCKನೇ ಲಾಸ್ಟ್ ಇರೋದು. ಸೊ ನಾನೇನು ಆ ಕಡೆ ಹೋಗೋದು ಬೇಡ. ಸೊ ನೆಕ್ಸ್ಟ್ ಟ್ರಿಪಲ್ ಇ ನೋಡಿ. ಟ್ರಿಪಲ್ ಇ 32,753 ಇಂದ ಹಿಡಿದು 1,90,000 ವರೆಗೂ ಇದೆ. ಸೊ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಕ್ಯಾಟಗರಿಗೆ ಸಿಗುತ್ತಾ ನೋಡ್ಕೊಳ್ಳಿ. ಸೊ ಮೆಕ್ಯಾನಿಕಲ್ ನೋಡ್ತಾ ಇರೋರು 68,399 ಇಂದ ಹಿಡಿದು 2,17,000 ವರೆಗೂ ಇದೆ. ಸೊ ನೀವು ಆರಾಮಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ನಿಮ್ಮ ಕ್ಯಾಟಗರಿಗೆ ಅಲಾಟ್ ಆಗತ್ತಾ ನೋಡ್ಕೊಳ್ಳಿ. ಸೊ ಸಿವಿಲ್ ನೋಡ್ತಾ ಇರೋರು 95,000 ಇಂದ 2,61,000 ವರೆಗೂ ಇದೆ. ಸೊ ಸಿವಿಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಾಲೇಜು ಸಿವಿಲ್ ಮೆಕ್ಯಾನಿಕಲ್ ಎಂತ ರ್ಯಾಂಕ್ ರೇಂಜ್ ತೆಗೆದ್ರು ಆರಾಮಾಗಿ ಸೀಟ್ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೋದ ವರ್ಷ ಅದಕ್ಕೆ ಇದೆರಡರಲ್ಲಿ ಸೀಟ್ ಮಿಕ್ಕೊಂಡ್ಬಿಡ್ತು ಅನ್ಸುತ್ತೆ. ಸೊ ಡಿಮ್ಯಾಂಡೇ ಇಲ್ಲ, ಕೇಳ್ತಾನೆ ಇಲ್ಲ ಯಾರು, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆಯ್ತಾ? ನೆಕ್ಸ್ಟ್ ಯಾವ ಕಾಲೇಜ್ ಬಗ್ಗೆ ನಾವು ವಿಡಿಯೋ ಮಾಡೋಣ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಲಿಮಿಟೆಡ್ ಸೀಟ್ಸ್ ಇರೋದು. ಸೊ ಆದಷ್ಟು ಬೇಗನೆ ಫಿಲ್ಲಿಂಗ್ ಆಗ್ತಾ ಇದೆ ನೋಡಿ. ಬೇಗ ನಿಮ್ಗೆ ಅಫೋರ್ಡಬಲ್ ಅಂತ ಅನ್ಸಿದ್ರೆ ಖಂಡಿತ ಜಾಯ್ನ್ ಆಗಿ.
ನಾವು ನಿಮಗೆ ಇದಕ್ಕೆ ಇಲ್ಲೇ ಯೂಟ್ಯೂಬ್ಗೆ ಇಷ್ಟು ಎಫರ್ಟ್ ಹಾಕ್ಬಿಟ್ಟು ಇಷ್ಟು ಕಂಟೆಂಟ್ನ ಕೊಡ್ತಾ ಇದ್ದೀವಿ. ಜಸ್ಟ್ ಇಮ್ಯಾಜಿನ್ ನಮ್ಮ ಹತ್ರ ಸೇರಿಕೊಂಡ್ರೆ ನಿಮಗೆ ಎ ಟು ಝೆಡ್ ರೌಂಡ್ 1 ರೌಂಡ್ 2 ನಿಮಗೆ ಸಖತ್ ಈಸಿಯಾಗಿ ನಿಮಗೆ ನಿಮ್ಮ ರ್ಯಾಂಕ್ ನೋಡಿಕೊಂಡು ನಿಮ್ಮ ಪ್ರಿಫರೆನ್ಸ್ ನೋಡ್ಕೊಂಡು ನಿಮಗೆ ಕಾಲೇಜ್ ಯಾವ್ದು ಅಂತ ಗೊತ್ತಾಗ್ಬಿಡುತ್ತೆ ಇನ್ಫ್ಯಾಕ್ಟ್. ಆಯಿತಾ? ನಾವು ನಿಮಗೆ ಅದರಲ್ಲಿ ಟ್ವಿಕ್ಸ್, ಆಪ್ಷನ್ ಎಂಟ್ರಿ ಯಾವ ಥರ ಮಾಡಿದ್ರೆ ಏನು ಬೆನಿಫಿಟ್ ಸಿಗುತ್ತೆ, ಸೊ ಎಲ್ಲದನ್ನು ನಾವು ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ನಿಮ್ಗೆ ಆಪ್ಷನ್ ಎಂಟ್ರಿಯನ್ನು ನಾವು ಲಿಸ್ಟನ್ನು ರೆಡಿ ಮಾಡಿ ಕೊಡ್ತೀವಿ. ನೀವೇ ಆಪ್ಷನ್ ಎಂಟ್ರಿ ಮಾಡಬೇಕು. ಯಾಕಂದರೆ ಆಪ್ಷನ್ ಎಂಟ್ರಿ ಬೇರೆಯವ್ರು ಮಾಡೋದು ಇಲ್ಲೀಗಲ್. ಹಾಗಾಗಿ ನಾವು ಆ ಥರ ಫುಲ್ ಟ್ರಾನ್ಸ್ಪರೆಂಟ್ ವೇಲೆ ನಿಮ್ಮ ಕೌನ್ಸಿಲಿಂಗನ್ನು ಮಾಡಿಕೊಡ್ತೀವಿ. ಆಯಿತಾ? ಸೊ that's it for this video, guys. This is your teacher Nagabharana signing off with a smile. I will meet you guys in the next video. Until then, have a nice day. Bye.